ಏನಪ್ಪ ಚಾಣಕ್ಯ, ಇನ್ನೂ ಆ ಪೇಷಂಟ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅವನ್ಗೇನು ಆಗಲ್ಲಪ್ಪ, ನೀನೇನ್ ಚಿಂತೆ ಮಾಡ್ಬೇಡ. ಅದನ್ನ ನಾನು ಹೇಳ್ತಿದ್ದೀನಿ ಅಮ್ಮಮ್ಮ. ಎಷ್ಟೇ ಹೇಳಿದ್ರು ಅಣ್ಣ ಚಿಂತೆ ಮಾಡ್ತಿದ್ದಾನೆ. ನನ್ನಿಂದ ಒಂದು ಪ್ರಾಣ ಅಪಾಯದಲ್ಲಿದೆ ಅಂದ್ರೆ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೋಗಿರೋ ಆಸ್ತಿನ ಸಂಪಾದನೆ ಮಾಡಕ್ಕೆ ನಾನು ಕಬ್ಜಾ ದೌರ್ಜನ್ಯ ಮಾಡಿದ್ದೀನಿ. ಆದ್ರೆ ಯಾವತ್ತೂ ಯಾವ ವ್ಯಕ್ತಿಗೂ ಗಾಯ ಮಾಡಿಲ್ಲ, ಯಾವತ್ತೂ ಯಾರಿಗೂ ಹಾನಿ ಮಾಡಿಲ್ಲ. ಫಸ್ಟ್ ಟೈಮ್ ಹೀಗಾಗಿರೋದು. ಅವರಿಗೆ ಶಶಿಗೆ ನಾನ್ ಮೋಸ ಮಾಡೋಕ್ಕಾಗಲ್ಲ ಅಣ್ಣ. ಮಾತ್ ಕೊಟ್ಟಿರೋ ಪ್ರಕಾರ ಅವ್ರಿಗೆ ನಿಜ ಹೇಳ್ಬಿಡ್ತೀನಿ. ಅದಕ್ಕಿದು ಸಮಯ ಅಲ್ಲ ದಿವ್ಯಾ. ನೀನು ಈ ಸಿಚುವೇಶನ್ ಅಲ್ಲಿ ಹೇಳದೇ ಇರೋದೇ ಒಳ್ಳೇದು. ಇದೆಲ್ಲ ನೀನ್ ಹೇಳಿಲ್ಲ ಅಂದ್ರೂ ನೀನ್ ಎಷ್ಟು ಒಳ್ಳೆಯವನು ನನಗೆ ಗೊತ್ತು ಅಣ್ಣ. ಹೊರಗೆ ಕಠಿಣವಾಗಿ ಕಾಣಿಸ್ತೀಯ, ಆದ್ರೆ ನಿನ್ ಮನ್ಸು ತುಂಬಾ ಮೃದುವಾದದ್ದು. ಇವ್ರನ್ನ ಇವರು ಹೊಗಳ್ಕೊಳ್ಳೋಕೆ ಸರಿ ಹೋಗ್ತಿದೆ. ನಾವು ಮಾತಾಡಕ್ಕೆ ಸಮಯ ಎಲ್ಲಿದೆ? ನೀವ್ ಶುರು ಮಾಡ್ಬೇಡಿ ಪೌಡ್ರು, ನಾನ್ ಸಪೋರ್ಟ್ ಮಾಡ್ತೀನಿ. ಅವನ್ಗೇನಾದ್ರೂ ಆದ್ರೆ ನಾನು ಕ್ಷಮಿಸ್ಕೊಳಕ್ಕಾಗಲ್ಲ. ಲೈಫ್ ಪೂರ್ತಿ ಗಿಲ್ಟಿ ಆಗಿರ್ಬೇಕಾಗತ್ತೆ. ಆ ಪರಿಸ್ಥಿತಿ ಬರಲ್ಲ ಬಿಡಪ್ಪ. ಹೇಳಲಿಲ್ಲ ಅಂದ್ರೆ ಆ ಪರಿಸ್ಥಿತಿನೇ ಬರುತ್ತೆ ಅಣ್ಣ. ನಾನು ಲೈಫ್ ಪೂರ್ತಿ ಗಿಲ್ಟಿಯಿಂದ ಬದುಕಬೇಕು. ಹೇಳಿದ್ರೆ ಎಂತ ಪರಿಣಾಮಗಳು ಎದುರಾಗುತ್ತೋ ಅಂತ ನಾನ್ ಭಯ ಪಡ್ತಿದ್ದೀನಿ. ಭಯ ಪಡ್ಬೇಕಾಗಿರೋದೇನು ಇಲ್ಲಪ್ಪ, ಮೊದ್ಲು ನಡಿಬೇಕಾಗಿರೋದು ನೋಡಿ. ಏನ್ ನಡೆದ್ರು ಸರಿ, ನಾನ್ ನಿಜ ಹೇಳ್ಬಿಡ್ತೀನಿ ಅಣ್ಣ. ನೀವು ದಿವ್ಯಗೆ ಕೊಟ್ಟಿರೋ ಟೈಮ್ ಪೂರ್ತಿ ಆಗ್ತಾ ಬರ್ತಿದ್ಯಾ ಅಲ್ವೇನಮ್ಮ? ದಿವ್ಯ ನಿಮಗೆ ನಿಜ ಹೇಳ್ಬೇಕಲ್ವಾ? ನೀನು ಗಡುವಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಾನು ಗಂಡಾಂತರದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಹಾಗಂತ ನನ್ ಜೀವನ ಅಗ್ನಿಕೊಂಡ ಆಗ್ಬಾರ್ದು ಅಲ್ವಾ ಅಣ್ಣ? ಈ ಅಗ್ನಿ ಪರೀಕ್ಷೆನ ನಾನ್ ಎದುರಿಸಿದಾಗ್ಲೇ ಅಲ್ವಾ ಅವ್ರು ನನ್ ಪಕ್ಕ ಇರ್ತಾರೆ. ನೀವು ಮನೇಲಿ ಇರ್ತೀರೋ ಹೊಟ್ಟೋಗ್ತೀರಾ ಅನ್ನೋದು ದಿವ್ಯ ಹೇಳೋದ್ರ ಮೇಲೇನೆ ಅಲ್ವೇನಪ್ಪ? ಅವಳ ಮಾತು ತಪ್ಪಾರ್ದು ಅಲ್ವಾ? ಆ ನಿಜ ಏನು ಅಂತ ನಾವೇ ಹೇಳ್ಬೋದು, ಆದ್ರೆ ದಿವ್ಯಾನೇ ಹೇಳ್ಬೇಕು ಅಂತ ನೀವೇ ಕೇಳ್ತಿರೋದಲ್ವಾ? ಅವ್ರು ಕೇಳಿರೋ ಪ್ರಕಾರ ನಾನ್ ನಿಜ ಹೇಳ್ತೀನಿ ಅಣ್ಣ. ನೀನ್ ನನ್ನ ಹತ್ರ ಮುಚ್ಚಿಡ್ತಿರೋದನ್ನ ನಾನ್ ಹೇಳಲಿಲ್ಲ ಅಂದ್ರು ನನಗ್ ಗೊತ್ತಿರೋದನ್ನ ನಾನು ಅವ್ರ ಹತ್ರ ಹೇಳ್ತೀನಿ. ಒಂದ್ಸಾರಿ ಯೋಚನೆ ಮಾಡು ದಿವ್ಯಾ, ಅವಸರ ಪಡ್ಬೇಡ. ಇದ್ರಲ್ಲಿ ಯೋಚನೆ ಮಾಡಕ್ಕೆ ಏನೂ ಇಲ್ಲ. ಅದ್ಕೆಗೆ ಹೇಳಲೇಬೇಕು. ನಾವು ತೀರ್ಮಾನ ಮಾಡ್ಬೇಕು ಅಣ್ಣ. ನಡಿ ಅಣ್ಣ, ಹೇಳ್ಬಿಡೋಣ. ನಡಿ ಅಣ್ಣ, ಅದ್ಕೆನ ಕೇಳ್ಬಿಡೋಣ. ನಡಿ. ನಿಮ್ಗೂ ಕೂಡ ಸಾರಿ ಬಾವ. ಇನ್ಯಾವತ್ತೂ ಕೂಡ ನಿಮ್ನ ಕೇಳಲ್ಲ, ಕೇಳಿ ನೋವು ಕೊಡಲ್ಲ. ಥ್ಯಾಂಕ್ ಯು ಬಾಬಾ. ನಂಗೆ ನಿಮ್ ಮೇಲೆ ನಂಬಿಕೆ ಇದೆ ಬಾವ. ನೀವೇನ್ ಮಾಡಿದ್ರು ಪ್ರಶ್ನೆ ಮಾಡಲ್ಲ, ಎದುರು ಮಾತಾಡಲ್ಲ. ಇಲ್ಲ ಭಾವ, ಉತ್ತರ ಕೊಡ್ಬೇಕಾಗಿರೋ ಜವಾಬ್ದಾರಿ ನಮಗಿದೆ. ಸದ್ಯದಲ್ಲೇ ನಿಮ್ಗೆ ಎಲ್ಲ ವಿವರನೂ ಹೇಳ್ತೀವಿ. ಈಗ್ಲೇ ಹೇಳೋಣ ಅಣ್ಣ. ಭಾವ ಅರ್ಥ ಮಾಡ್ಕೊಂಡಲ್ವೇನಮ್ಮ, ಆಮೇಲೆ ಹೇಳೋಣ. ಅದಕ್ಕೆ ಏನ್ ಅನ್ಕೋತಿದಾರೋ ಏನೋ. ನನ್ ಮಾತೆ ಅವಳ ಮಾತು ದಿವ್ಯಾ. ನಿಮ್ಮಿಷ್ಟ ಅದಕ್ಕೆ. ನೀವು ಹೀಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಅನ್ಯೋನ್ಯವಾಗಿರ್ಬೇಕು. ನೀವು ಅನ್ಯೋನ್ಯವಾಗಿದ್ರೆ ಈ ಮನೆ ಸಂತೋಷವಾಗಿರತ್ತೆ. ಕಷ್ಟ ಸುಖದಲ್ಲಿ ಒಂದಾಗಿ ಜೊತೆಯಾಗಿರ್ತೀವಿ ಅಂತ ಪ್ರಮಾಣ ಮಾಡ್ತಾ ಇದ್ದೀನಿ ಅಜ್ಜಿ. ಅದಕ್ಕಿಂತ ಇನ್ನೇನ್ ಬೇಕಪ್ಪ? ಆ ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನೆ, ನಮ್ಮನ್ನ ಎಲ್ಲಾ ಕಷ್ಟಗಳಿಂದ ದೂರ ಮಾಡ್ತಾನೆ. ಅಜ್ಜಿ ಮಾತು ಅಂದ್ರೆ ಅದು ಸುಮ್ನೆನಾ? ಸುಳ್ಳಾಗೋದೇ ಇಲ್ಲ. ಇವ್ರನ್ನ ದಾಟಿ ಒಳಗಡೆ ಹೇಗೆ ಹೋಗೋದು? ನರ್ಸ್ ಗೆಟಪ್ ಹಾಕೊಂಡು ಹೋದ್ರೆ, ಈಗ ಸಡನ್ ಆಗಿ ಲೇಡಿ ಗೆಟಪ್ ಅಂದ್ರೆ ಕಷ್ಟ. ಹೋಗ್ಲಿ, ಡಾಕ್ಟರ್ ಗೆಟಪ್ ಹಾಕೊಂಡು ಹೋದ್ರೆ ಅದಕ್ಕೆ ವೈಟ್ ಕೋಟು ಸ್ಟೆಥೋಸ್ಕೋಪು ಬೇಕು.
ಇನ್ನು ಹೇಗೆ ಹೋಗೋದು? ದೇವ್ರೆ, ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀಯಾ, ಮರ್ಡರ್ಸಿಗೆ ಮಾಡಲ್ವಾ? ಪ್ಲೀಸ್ ಗಾಡ್ ಹೆಲ್ಪ್ ಮೀ, ರಿಕ್ವೆಸ್ಟ್. ನಿದ್ರೆ ಬರ್ತಾ ಇದೆ, ಹೋಗಿ ಟೀ ಕುಡಿಯೋಣವಾ? ಇಬ್ರು ಹೋದ್ರೆ ಯಾರು ಇಲ್ಲಿರ್ತಾರೆ? ನೀನಿರು, ನಾನು ಹೋಗಿ ಟೀ ತರ್ತೀನಿ. ನೀನಿದ್ಯಾ ಅಂತ ಗೊತ್ತು, ಆದ್ರೆ ಇಷ್ಟು ಫಾಸ್ಟಾಗಿ ರಿಯಾಕ್ಟ್ ಆಗ್ತೀಯ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್.